ಮಾಜಿ ಸಚಿವರು ಬೇರೆ ಬೇರೆ ಸಭೆಗಳಲ್ಲಿ ನಮ್ಮ ಬಗ್ಗೆ ಆಪಾದನೆ ಮಾಡ್ತಾ ಇದ್ದಾರೆ. ಅವರಿಗೂ ಗೊತ್ತಿದೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ, ಎಷ್ಟು ಅನುದಾನ ಬರ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ಮೊನ್ನೆ ಅವರದೇ ಪಕ್ಷದ ಹಿರಿಯ ಶಾಸಕರು 4-5 ಸಲ ಗೆದ್ದಂಥ ಹಿರಿಯ ಶಾಸಕರು ಅವರೇ ಬೇರೆ ಬೇರೆ ಕಡೆ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದಾರೆ. ಅದು ಸನ್ಮಾನ್ಯ ರಾಜು ಕಾಗೆ ಅವರು 4-5 ಸಲ ಶಾಸಕರಾದಂಥವ್ರು, ವಿಧಾನಸಭೆಯಲ್ಲಿ ಕೂಡ ಹಾಗೆ BR ಪಾಟೀಲ್ ಅಂತವರು ಹಿರಿಯರು. ಒಂದು ಕಡೆ ಹೋಮ್ ಮಿನಿಸ್ಟ್ರೇ ಹೇಳ್ತಾ ಇದ್ದಾರೆ, ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಯವರು ನಿಮಗೆ ರಸ್ತೆ ಬೇಕೋ ಗ್ಯಾರಂಟಿ ಬೇಕೋ ಹೇಳಿ ಅಂತೇಳಿ, ರಸ್ತೆ ಕೊಟ್ಟೆ ಗ್ಯಾರಂಟಿ ಕೊಡುವುದಿಲ್ಲ, ಗ್ಯಾರಂಟಿ ಕೊಟ್ಟರೆ ರಸ್ತೆ ಕೊಡುವುದಿಲ್ಲ ಅಂತೇಳಿ ಓಪನ್ ವೇದಿಕೆಯಲ್ಲಿ ಹೇಳಿದ ನಾವೆಲ್ಲ ನೋಡ್ತಾ ಇದ್ವಿ. ಇದೆಲ್ಲ ಅದಕ್ಕೆ ನಾನು ಹೇಳಿರ್ತಕ್ಕಂಥ ಈ ಸತ್ಯದರ್ಶನ ನಮ್ಮ ಸನ್ಮಾನ್ಯ ಸೋರಕೆ ಅವರಿಗೆ ಗೊತ್ತಾಗಬೇಕಾಗಿದೆ. ಈ ಹಣ ಬರಲಿಲ್ಲ, ನಂದೇ ಒಂದು 100 ಹಸು ಸಾಕೊಂಡಿದ್ದೀನಿ, ಹಾಲಿನ ಏನು ಬೆಂಬಲ ಬೆಲೆ ಅಂತ ಕೊಟ್ಟಿದ್ದಾರೆ ಅದು ಕೊಡದೆ ಒಂದು 7-8 ತಿಂಗಳಾಗ್ತಾ ಬಂತು. ಇದೆ ಹಾಗಾಗಿ ಈ ಸತ್ಯದರ್ಶನ ನಾನು ಮಾಡಿಸ್ಬೇಕಾಗಿದೆ ಜನರಿಗೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ವಸತಿ ನಿನ್ನೆ ಸನ್ಮಾನ್ಯ ಸೋರಕೆ ಅವರು ಹೇಳ್ತಾಯಿದ್ರು, ಭಾಳ ವೀರಾವೇಶದ ಭಾಷಣ ಮಾಡ್ತಾಯಿದ್ರು. ನಿಮ್ಗೆ ಗೊತ್ತಿರಲಿ, ನಾನೇ ಸ್ವತಃ 742 ವಸತಿ ಬೇಕು ಅಂತೇಳಿ ಶಿಫಾರಸು ಮಾಡಿದ್ದೇನೆ. ಒಂದೇ ಒಂದು ವಸತಿ ಬರಲಿಲ್ಲ. ನಾನು ಸಾಮಾನ್ಯವಾಗಿ ಪ್ರಚಾರದ ಹಿಂದೆ ಹೋಗೋ ಮನುಷ್ಯ ಅಲ್ಲ. ಬೆಳಿಗ್ಗೆ ಎದ್ದರೆ ನಿರಂತರವಾಗಿ ಜನರ ಜೊತೆ ಇರಬೇಕು, ಆದಷ್ಟು ಕೆಲಸ ಮಾಡಿಕೊಡ್ಬೇಕು ಅಂತೇಳಿ. ಅದು ಸುಮಾರು 40 ವರ್ಷಗಳ ಸಮಸ್ಯೆ, ಇವಾಗಿನ ಸಮಸ್ಯೆ ಅಲ್ಲ. ಇವರು ಮಂತ್ರಿಗಳಿದ್ರು, ಇವರು ಮಾಡೋದಾಗಿತ್ತು, ಇವರು ಬೆರಳ ಜೊತೆಯಲ್ಲಿ ಒಂದು ಕೆಲಸ ಮಾಡಿಸ್ಬೋದಾಗಿತ್ತು. ಅವಾಗ ಮಾಡಿಲ್ಲ. ಪುಣ್ಯಾತ್ಮ ಮಂತ್ರಿಗಿರಿ ಕಳ್ಕೊಂಡ್ರು. ಯಾಕೆ ಕಳ್ಕೊಂಡ್ರೆ ಇವತ್ತಿಗೆ ಯಕ್ಷ ಪ್ರಶ್ನೆಯಾಗಿ ಉಳಿದೆ ಅವರು. ಅನಂತರ ಹೇಳ್ತಿದ್ರು ನಮ್ಮ ಮಗ ಕಾಂಟ್ಯಾಕ್ಟ್ ಮಾಡ್ತಾ ಅಂತೇಳಿ. ಇವತ್ತು RTI ಇದೆ, ವ್ಯವಸ್ಥೆ ಇದೆ, ತಗೋಬೋದು. ನನ್ನ ಮಗನ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಇಲ್ಲ, ನಾನು ಶಾಸಕನಾದ್ಮೇಲೆ ಊರಲ್ಲಿ ಇಲ್ಲ, ಪುಣ್ಯಾತ್ಮ ಆಪಾದನೆ ಮಾಡ್ತಾರೆ. ನಮ್ಮ ಸಂಬಂಧಿಕರು ಅಂತೇಳಿ ತೆಗಿಲಿ, ನಮ್ಮ ಸಂಬಂಧಿಕರು ಯಾರಾದರೂ ಕಾಂಟ್ರಾಕ್ಟ್ ಲೈಸೆನ್ಸ್ ಇದ್ರೆ ತೆಗಿಲಿ, ಬರ್ತೀನಿ, ನನಗೆ ಯಾವ ಒಳ್ಳೆ ಜಾಗಕ್ಕೆ ಬರ್ತೇನೆ. ನಾನು ಇವತ್ತಿಗೆ ಹೇಳ್ತೇನೆ, ಶುದ್ಧ ಹಸ್ತನಾಗಿದ್ದೀನಿ, ಸಮಾಜದ 1 ಗ್ಲಾಸ್ ನೀರು ಕುಡಿದಿಲ್ಲ, ಯಾವ ಒಳ್ಳೆ ಬರಲಿ, ನನಗೆ ರಾಜಕೀಯ ಗಂಜಿ ಕೇಂದ್ರ ಅಲ್ಲ, ಶುದ್ಧ ಹಸ್ತನಾಗಿ ಇದ್ದೀನಿ, ಬದುಕ್ತಿದ್ದೆ ನಾನು ಇಷ್ಟವರೆಗೆ, ಈ ಕ್ಷಣದವರೆಗೆ 1 ಗ್ಲಾಸ್ ನೀರು ಕುಡಿದಿಲ್ಲ. ಬಹಳ ಹೆಮ್ಮೆಯಿಂದ ಮತ್ತು ಅವರ ಆಪಾದನೆಗೆ ಬಹಳ ನೋವಿಂದ ಉತ್ತರ ಕೊಡ್ತಾ ಇದ್ದೀನಿ.